ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಮಾವಿನ ಹಣ್ಣಿನ ಶ್ರೀಖಂಡ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ಸ್ಟೀಲ್ ಸ್ಟೇನರ್ ಇಟ್ಟು ಅದಕ್ಕೊಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ನಾನಿಲ್ಲಿ ನಂದಿನಿಯವರ ಅರ್ಧ ಲೀಟರ್ ಮೊಸರನ್ನು ತಗೊಂಡಿದ್ದೇನೆ. ಈಗ ಮೊಸರಲ್ಲಿರುವಂಥ ನೀರಿನಂಶ ಹೋಗುವವರೆಗೆ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಬಿಡಬೇಕು ಫ್ರೆಂಡ್ಸ್. ಇದು ನೀರೆಲ್ಲ ಖಾಲಿ ಆಗೋದಕ್ಕೆ ಒಂದು ಅರ್ಧ ತಾಸಾದರೂ ಬೇಕು. ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸೊಬ್ಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಈ ರೀತಿ ಬಟ್ಟೆಯಲ್ಲಿ ಕಟ್ಟಿ ಒಂದು ಭಾರವಾದ ವಸ್ತುನ ಅದರ ಮೇಲೆ ಇಡಬೇಕು ಫ್ರೆಂಡ್ಸ್. ಸಾಮಾನ್ಯವಾಗಿ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದರಿಂದ ಈ ಮಾವಿನ ಹಣ್ಣಿನ ಶ್ರೀಖಂಡ ಚಪಾತಿ ಪೂರಿ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಒಂದು ಅರ್ಧ ಗಂಟೆ ಇದನ್ನು ಬಿಟ್ಟು ಬಿಡೋಣ ಫ್ರೆಂಡ್ಸ್. ಈಗ ಇಲ್ಲಿ ಒಂದು 4 ಕೇಸರಿ ದಳನ ಹಾಲಲ್ಲಿ ಹಾಕಿ ನೆನೆಯೋದಕ್ಕೆ ಬಿಡ್ತಿದ್ದೇನೆ ಫ್ರೆಂಡ್ಸ್. ಈ ನಮ್ಮ ಕಿಚನ್ ಚಾನಲಲ್ಲಿ ನಿಮಗೆ ಬರುವಂಥ ವಿಡಿಯೋ ಏನಾದರೂ ಉಪಯೋಗ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಇಲ್ಲಿ ಒಂದು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಅರ್ಧ ಲೀಟರ್ ಮೊಸರಿಗೆ ಒಂದು ಮಾವಿನ ಹಣ್ಣು ಸಾಕು ಫ್ರೆಂಡ್ಸ್. ಯಾಕಂದರೆ ನಾವು ಜಾಸ್ತಿ ಮಾವಿನಕಾಯಿ ಪಲ್ಪ್ ಹಾಕಿದರೆ ಶ್ರೀಖಂಡ ಸ್ವಲ್ಪ ನೀರಾಗ್ಬೋದು. ಅದಕ್ಕೋಸ್ಕರ ಒಂದೇ ಮಾವಿನ ಹಣ್ಣಿನ ಪಲ್ಪನ್ನು ಹಾಕ್ಕೊತೇನೆ. ಈಗ ಇದು ಅರ್ಧ ಗಂಟೆ ಆಗಿದೆ ಫ್ರೆಂಡ್ಸ್. ನಾನು ಮೊಸರಿನಲ್ಲಿರುವಂಥ ನೀರಿನಂಶ ಎಲ್ಲ ಹೋಗಿದೆ. ಈಗ ಗಟ್ಟಿ ಮೊಸರನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊತೇನೆ. ಇಲ್ಲಿ ನೋಡ್ತಿದ್ದೀರಿ, ಅರ್ಧ ಲೀಟ್ರಲ್ಲಿ ಇಷ್ಟು ಗಟ್ಟಿಯಾಗಿರುವಂಥ ಮೊಸರು ಸಿಕ್ಕಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಸಕ್ಕರೆ ಪುಡಿ ಹಾಕ್ಕೊಡಿ, ಸಕ್ಕರೆ ಬೇಡ. ನಾನು ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೊತೇನೆ. ಈಗ ಚೆನ್ನಾಗಿ ಚಮಚದಲ್ಲಿ ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಸಕ್ಕರೆ ಪುಡಿ ಹಾಕ್ಕೊತ ಅದನ್ನು ತಿರುಗಿಸ್ಬೇಕು. ಆವಾಗ ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬಂದುಬಿಡುತ್ತೆ ಫ್ರೆಂಡ್ಸ್. ನೀವು ಈ ಮೆಥಡಲ್ಲಿ ಮಾವಿನ ಹಣ್ಣಿನ ಶ್ರೀಖಂಡ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಮಾವಿನ ಹಣ್ಣಿಗೆ ಸಂಬಂಧಪಟ್ಟ ರೆಸಿಪಿನ ಈ ಮಾವಿನ ಹಣ್ಣು ಸೀಸನಲ್ಲೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ರೆಸಿಪಿನ ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್. ಈಗ ಸಕ್ಕರೆ ಪುಡಿ ಒಂದು 2 ಟೇಬಲ್ ಸ್ಪೂನ್ ಈಗ ಹಾಕ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ಉಳಿದೆಲ್ಲ ಸಕ್ಕರೆ ಪುಡಿನ ಈಗ ಹಾಕ್ಕೊತೇನೆ ಫ್ರೆಂಡ್ಸ್. ನಾನು ಅಳತೆ ಲೆಕ್ಕದಲ್ಲಿ ಒಂದು 6-7 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೇನೆ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಸಕ್ಕರೆ ಪುಡಿ ಜಾಸ್ತಿನೇ ಹಾಕೋರಿ. ಈಗೆಲ್ಲ ಸಕ್ಕರೆ ಪುಡಿನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸಕ್ಕರೆ ಪುಡಿನೆಲ್ಲ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಿ, ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಫ್ರೆಂಡ್ಸ್. ಈಗ ಅದಕ್ಕೆ ಹಾಲಿನಲ್ಲಿ ನೆನೆಸಿರುವಂಥ ಕೇಸರಿ ದಳನ ಸೇರಿಸ್ಕೊಳ್ಳೋಣ. ಈ ಕೇಸರಿ ದಳನ ಸೇರಿಸ್ಕೊಂಡ್ಮೇಲೆ ಅದನ್ನು ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಮಾಡೋದು ತುಂಬ ಈಸಿ, ಆದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಇದಕ್ಕೆ ಮಾವಿನ ಹಣ್ಣಿನ ಪಲ್ಪನ್ನು ಕೂಡ ಸೇರಿಸ್ಕೊತೇನೆ. ಫ್ರಿಜ್ಜಿನಲ್ಲಿಟ್ಟರಂತೂ ತುಂಬ ಕೋಲ್ಡಾಗಿ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನೀವು ಯಾವುದೇ ಬೇಕಂದ್ರೆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೋಬೋದು. ನಾನೇನು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡಿಲ್ಲ, ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೇನೆ ಫ್ರೆಂಡ್ಸ್. ಈಗ ಮಾವಿನ ಹಣ್ಣಿನ ಪಲ್ಪ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಈಗ ಇದನ್ನೊಂದು ಬೌಲ್ಗೆ ಹಾಕಿ ಒಂದು ಅರ್ಧ ಗಂಟೆಯಷ್ಟು ಟೈಮು ಫ್ರಿಜ್ಜಿನಲ್ಲಿ ಇಡ್ತೇನೆ ಫ್ರೆಂಡ್ಸ್. ಅದರ ಮೇಲೆ ಒಂದು 4 ಕೇಸರಿ ದಳನೂ ಹಾಕ್ಕೊತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋನ ನೀವು ನೋಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.